ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಂಜನಗೂಡಿನಲ್ಲಿರುವಂತಹ ನಂಜುಂಡೇಶ್ವರನ ಸನ್ನಿಧಿಗೆ ಬಂದಿದ್ದೀನಿ. ಯಾಕಂದರೆ ಆದ್ದಳಿಗೆ ಇವತ್ತು ಮೊದಲನೆಯ ಮುಡಿ. ಸೊ ಅದು ನಂಜುಂಡೇಶ್ವರನಿಗೆ ಫಸ್ಟು ಮುಡಿ ಕೊಡಬೇಕು ಅಂತ. ಸೊ ಅದರಿಂದ ನಂಜನಗೂಡಿಗೆ ಬಂದಿದ್ದೀವಿ. ಸೊ ಮೊದಲನೇದಾಗಿ ಹೊಳೆ ಹತ್ರ ಹೋಗಿ ಆಮೇಲೆ ಅವಳಿಗೆ ಮುಡಿ ಕೊಡಿಸೋವಂಥ ಕಾರ್ಯಕ್ರಮನ ಮಾಡಿದ್ವಿ. ಸೊ ಇವಾಗ ಇಲ್ಲಿ ಹೊಳೆ ಹತ್ರ ಬಂದಿದ್ದೀವಿ. ಸೊ ಅದಾದಮೇಲೆ ಮುಡಿ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಹೋಗೋದು. ಸೊ ಮುಡಿ ಮಾಡಿಸೋಕ್ಕೂ ಮುಂಚೆ ದೇವರಿಗೆ ನಮಸ್ಕಾರ ಹಾಕಿಸ್ಬೇಕು. ಸೊ ಅದರಿಂದ ಮೊದಲು ದೇವರಿಗೆ ನಮಸ್ಕಾರ ಹಾಕಿಸಿ ಆಮೇಲೆ ಮುಡಿ ಮಾಡೋ ಕಾರ್ಯಕ್ರಮ. ಸೊ ಇವಾಗ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡ್ತಿದ್ದಾಳೆ. ದೇವಸ್ಥಾನದ ಸುತ್ತ ಒಂದು ಸಾರಿ ಪ್ರದಕ್ಷಿಣೆನ ಹಾಕಿ ನೆಕ್ಸ್ಟು ಮುಡಿ ಮಾಡಿಸೋದು. ಸೊ ಇವಾಗ ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ 10 ಗಂಟೆ. ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ 11:30 ಆಗಿತ್ತು. ಸೊ ನಾವು 11:30ಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನಾವು ಮನೆಯಿಂದನೇ ತಿಂಡಿ ರೆಡಿ ಬಂದಿದ್ವಿ. ಸೊ ಮನೆಯಿಂದ ತಿಂಡಿ ರೆಡಿ ಬಂದಿದ್ವಲ್ಲ, ಸೊ ಅದನ್ನೆಲ್ಲ ತಿಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತಿದ್ದು ಆಮೇಲೆ ಮನೆಗೆ ಹೊರಟ್ವಿ. ತುಂಬಾ ಹತ್ರ ಇದ್ರೂ ನಾನು ನಂಜನಗೂಡಿಗೆ ಬಂದೇ ಇರಲಿಲ್ಲ. ಆಲ್ಮೋಸ್ಟ್ 15 ಇಯರ್ಸ್ ಆಗಿತ್ತು ನಾನು ನಂಜನಗೂಡಿಗೆ ಬಂದು. ಒಂದು ಸರಿ ಬಂದಿದ್ದೆ, ಬಟ್ ದೇವ್ರ ದರ್ಶನ ಮಾಡ್ಕೊಂಡಿರಲಿಲ್ಲ, ತುಂಬಾ ರಶ್ ಇತ್ತು ಅಂದ್ಬಿಟ್ಟು ಹೊರಟೋಗಿದ್ದೆ. ಸೊ ನಾನು ಆಲ್ಮೋಸ್ಟ್ ಒಂದು 15 ವರ್ಷ ಆದಮೇಲೆ ನಂಜನಗೂಡನ್ನ ನೋಡಿ ನನಗೂ ತುಂಬಾ ಖುಷಿಯಾಯಿತು. ಇಷ್ಟು ನಾನು ಬೆಳಗ್ಗೆಯಿಂದ ಇವತ್ತು ದಿನ ಮೊದಲನೇ ಮುಡಿ ಮಾಡ್ತಂತಹ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಜಾಸ್ತಿ ವೀಡಿಯೋಸ್ ಫೋಟೋಸ್ ಯಾವುದೂ ತೆಗಿಯೋಕ್ಕೆ ಹೋಗಲಿಲ್ಲ ನಾನು, ಯಾಕಂದರೆ ತುಂಬಾ ಬಿಸಿಲಿತ್ತು. ಸೊ ಅದರಿಂದ ಯಾವುದೇ ಫೋಟೋಸ್ ವೀಡಿಯೋಸ್ನ ತೆಗಿಯೋಕ್ಕಾಗಲಿಲ್ಲ. ನಾನು ಮಾಡಿದಂತಹ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.